ಸೇರಿ ಒಂದು ಗ್ರೂಪ್ ಮಾಡೋದ್ರಲ್ಲಿ ಒಪ್ಪಂದ ನೆನಪಿಲ್ಲ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ತಮ್ಮ ಮನವಿ ನೋವು ಬೇಡಿಕೆ ಹೇಳಿದ್ದಾರೆ. ಸರ್, ಇವತ್ತು ಸರ್ಕಾರ 941 ಪೋಸ್ಟ್ಗಳನ್ನ ಪಾಲಿಟೆಕ್ನಿಕ್ ಕಾಲೇಜ್ಗೆ ತುಂಬ್ಕೋಬೇಕು ಅಂತ ಡಿಸೈಡ್ ಮಾಡಿದೆ. ಸರ್, ಇವತ್ತು 15 ವರ್ಷಗಳಿಂದ ಯಾವುದೇ ಸರ್ಕಾರ ತುಂಬಿಕೊಂಡಿಲ್ಲ. ಇವತ್ತು ಸಡನ್ ಆಗಿ 941 ಪೋಸ್ಟ್ಗಳನ್ನ ತುಂಬಿಕೊಂಡ್ರೆ ನಮ್ಮ CNR ಅಲ್ಲಿ ಇರುವಂತಹ ಪೋಸ್ಟ್ಗಳೇ ಬರೀ 1175 ಚಿಲ್ಲರ ಪೋಸ್ಟ್ಗಳಿವೆ. ಅದರಲ್ಲಿ 941 ಪೋಸ್ಟ್ಗಳನ್ನ ತುಂಬಿಕೊಂಡ್ರೆ ಕಂಪ್ಲೀಟ್ ಆಗಿ ಒಂದು 100-150 ಪೋಸ್ಟ್ಗಳು ಮಾತ್ರ ಉಳಿತವೆ. ಸರ್ 15 ವರ್ಷದಿಂದ ಕಾಲ್ ಫಾರ್ ಮಾಡದೆ ಇವತ್ತು 1599 ಜನ ಅತಿಥಿ ಉಪನ್ಯಾಸಕರನ್ನ ಇವತ್ತು ದುಡಿಸ್ಕೊತಿದ್ದಾರೆ. ಅವರ ಬಗ್ಗೆ ಕಿಂಚಿತ್ತು ವಿಚಾರ ಮಾಡದೆ 1599 ಜನ ಅತಿಥಿ ಉಪನ್ಯಾಸಕರ ಬಗ್ಗೆ ಕಿಂಚಿತ್ತು ವಿಚಾರ ಮಾಡದೆ ಈ ನಿರ್ಧಾರ ತೆಗೆದುಕೊಂಡಿರೋದು ಎಲ್ಲ ಅತಿಥಿ ಉಪನ್ಯಾಸಕರೇ ಮನಗೆ ಬಹಳ ಬೇಜಾರಾಗಿದೆ ಸರ್. ಆ ಕಾರಣದಿಂದ ನಾವು ಸೇವಾ ಭದ್ರತೆಯನ್ನ ಮೊದಲು ನಾವೇನು 15 ವರ್ಷದಿಂದ ಇವರು ಕಾಲ್ ಫಾರ್ ಮಾಡಿಲ್ಲ, ಇವರ ಎಲ್ಲ ಇಲಾಖೆ ಉನ್ನತ ಶಿಕ್ಷಣ ಇಲಾಖೆಯನ್ನ ನಡೆಸಿ ಇಲ್ಲಿ ತನಕ ತಗೊಂಡ್ ಬಂದು ವಿದ್ಯಾರ್ಥಿಗಳ ಭವಿಷ್ಯವನ್ನ ಕಟ್ಟಿರುವಂತಹ ಅತಿಥಿ ಉಪನ್ಯಾಸಕರು ಇವತ್ತು ಅಭದ್ರತೆ ಕಾಡ್ತಾ ಇದೆ. ರೋಡಿಗೆ ಬರುವಂತ ಆ 1500 ಜನ ಫ್ಯಾಮಿಲಿಗಳು ರೋಡಿಗೆ ಬರುವಂತ ಪರಿಸ್ಥಿತಿಗೆ ಬರ್ತಾ ಇದೆ. ಅದಕ್ಕೋಸ್ಕರ ಸರ್ ನಾವು ಕೇಳೋದೊಂದೇ, ನಮಗೆ ಮೊದಲು ಸೇವಾ ಭದ್ರತೆ ಕೊಡಬೇಕು. ತದನಂತರ ಉಳಿದ ಪೋಸ್ಟ್ ಗಳಿಗೆ ನೀವು ಕಾಲ್ ಆದ್ರೂ ಮಾಡಿ, ಏನಾದ್ರೂ ಮಾಡಿ, ಅದಕ್ಕೆ ನಮ್ದು ಯಾವುದೇ ಅಬ್ಜೆಕ್ಷನ್ ಇಲ್ಲ. ಸರ್, ಪ್ರಣಾಳಿಕೆ ಒಳಗೆ ಇದೆ ಅತಿಥಿ ಉಪನ್ಯಾಸಕರಿಗೆ ಒಂದು ಸೇವಾ ಭದ್ರತೆ ಅಥವಾ ಕಾಯಮಾತಿಯನ್ನ ಮಾಡಬೇಕು ಅಂತ. ಆಮೇಲೆ ನಮ್ಮ ಈಗಿರುವಂತಹ CM ಸಾಹೇಬ್ರು ಸಿದ್ದರಾಮಯ್ಯ ಸರ್ ಅವರು ವಿರೋಧ ಪಕ್ಷದ ನಾಯಕರಿದ್ದಾಗ 1 ಸತಿ ಬಿಟ್ಟು 2 ಸತಿ ಹೇಳಿದ್ದಾರೆ. ಏನು ಡೈಲಿ ಅವರು ಏನ್ ಮಾಡಿದ್ದಾರೆ, ಈ ಉಮಾದೇವಿ ಪ್ರಕರಣವನ್ನ ತಿರುಚಿ ಮತ್ತೆ ನೀವೇನ್ ಮಾಡಿರಿ ಅವ್ರಿಗೆ ಕಾಯಮಾತಿ ಮಾಡಿದ್ದಾರೆ. ಆ ರೀತಿ ಡೈಲಿ ಅವ್ರು ಹೆಂಗ್ ಕಾಯಮಾತಿ ಮಾಡಿದಾರೋ ನೀವು ಕೂಡ ಹಂಗೆ ಅಮೆಂಡ್ಮೆಂಟ್ ನ ರೆಡಿ ಮಾಡಿ ಅಂತ ಹೇಳಿ ಕೊಟ್ಟಿರೋದು ಎಲ್ಲ ವಿಡಿಯೋಗಳಲ್ಲಿ, ಎಲ್ಲ ಯೂಟ್ಯೂಬ್ಗಳಲ್ಲಿ ಇದೆ. ಸೊ ಅವತ್ತು ವಿರೋಧ ಪಕ್ಷದಲ್ಲಿದ್ದಾಗ ಮಾಡಿ ಅಂತ ಹೇಳಿದವರು ಇವತ್ತು ಪಕ್ಷದಲ್ಲಿ ಬಂದಿದ್ದಾರೆ. ಇವತ್ತು ಅವರು ಈ ರೀತಿ ನಮ್ಮನ್ನೆಲ್ಲ ಕಡೆಗಣಿಸ್ತಿರೋದು ನಾನು ಅನ್ಕೊಂಡಿದ್ದೀನಿ ಅವ್ರ ಕಿವಿಗೆ ಇದು ಬಂದಿಲ್ಲ ಏನೋ ಅಂತ. ಯಾಕೆಂದ್ರೆ ನಾವು ಇದನ್ನ ಒಪ್ಕೋಬೇಕು. ನಾವು 12,500 ಇದ್ದವರು ಇವತ್ತು 35,000 36,000 ಮಾಡಿಕೊಟ್ಟಿದ್ದು ಸಿದ್ದರಾಮಯ್ಯ ಸರ್ ಸರ್ಕಾರನೇ. ಆದ್ರೆ ಈಗ ಸಡನ್ ಆಗಿ ಈ ರೀತಿ ಮಾಡಿ ನಮ್ಮನ್ನೆಲ್ಲ ರೋಡಿಗೆ ತರ್ತಿರುವಂತದ್ ವಿಷಯ ಇದು ತುಂಬಾ ಶೋಚನೀಯವಾದಂತ ವಿಷಯ. ಅದಕ್ಕೋಸ್ಕರ ನಾವು ಸಿದ್ದರಾಮಯ್ಯ ಸರ್ ಮತ್ತು ಡಿ.ಕೆ. ಶಿವಕುಮಾರ್ ಸರ್ ಮತ್ತು ಡಾಕ್ಟರ್ MC ಸುಧಾಕರ್ ಸರ್ಗೆ ನಾವು ಮನಮುಟ್ಟುವಂತ ಹೇಳೋದೊಂದೇ ಸರ್, ನೀವೇ ಹೇಳಿದಂತೆ, ನಿಮ್ಮ ಪ್ರಣಾಳಿಕೆಯಲ್ಲೇ ಹೇಳಿದಂತೆ ದಯವಿಟ್ಟು ನಮಗೆ ಸೇವಾ ಭದ್ರತೆಯನ್ನ ಕೊಡಿ, ದಯವಿಟ್ಟು ನಮ್ಮನ್ನ ಉಳಿಸ್ಕೊಡಿ, ತದನಂತರದಲ್ಲಿ ಕಾಲ್ ಮಾಡಿ. ಇದೊಂದು ನಮ್ಮ ಮೇನ್ ಉದ್ದೇಶ ಸರ್, ಮೇನ್ ಬೇಡಿಕೆ. ಸರ್, ಇದು ಒಳ್ಳೆ ಕ್ವಶನ್ ಸರ್. ಇವತ್ತು MC ಸುಧಾಕರ್ ಸರ್ ಅವ್ರಿಗೆ ನಾವು ಬಹಳ ಸಲ ಕೊಟ್ಟಿದ್ದೀವಿ. ಅವಾಗ ಆ ಸುವರ್ಣಸೌಧದಲ್ಲಿ ಬೆಳಗಾವಲ್ಲಿ 9/12/2024 ಇದೇ ಡಾಕ್ಟರ್ MC ಸುಧಾಕರ್ ಸರ್ ಅವರು ಮಾತಾಡಿರೋ ಕ್ಲಿಪ್ ಇದೆ ಸರ್ ನಮ್ಮ ಹತ್ರ, ಬೇಕಂದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಅದರಲ್ಲಿ ಹೇಳಿದ್ದಾರೆ, ನಾವು ಕೂಡ ಹರಿಯಾಣ ಮಾದರಿಯಲ್ಲಿ ಇವರಿಗೆ ಸೇವಾ ಭದ್ರತೆಯ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಪಾಲಿಟೆಕ್ನಿಕ್ ನ ಅತಿಥಿ ಉಪನ್ಯಾಸಕರು ಇದನ್ನ ಸಬ್ಮಿಟ್ ಮಾಡಿದ್ದಾರೆ. ಇದರ ಪರವಾಗಿ ನಾನು ಇದನ್ನ ಯೋಚನೆ ಮಾಡಿ ಇದನ್ನ ಒಂದು ರೂಪರೇಷೆಗಳನ್ನ ರೆಡಿ ಮಾಡ್ತೀನಿ ಅಂತ ಹೇಳಿ ಸುವರ್ಣಸೌಧ ಬೆಳಗಾವಿಯಲ್ಲಿ ಹೇಳಿದ್ದು ಉಂಟು. ಈಗ ಸಡನ್ ಆಗಿ ಅವನ್ನೆಲ್ಲ ಮೂಲೆ ಗುಂಪು ಮಾಡಿ ಇವತ್ತು ಕಾಲ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ನಮ್ಮ ಎಲ್ಲ ಅತಿಥಿ ಉಪನ್ಯಾಸಕರ ಒಂದು ಬೇಜಾರು ಸರ್. ಇವರು ಸ್ಯಾಲರಿ ಹೈಕ್ ಮಾಡಿ ಕೊಟ್ಟಿದ್ದಾರೆ, ಅದ್ರ ನಾವು ಯಾವತ್ತೂ ಸ್ವಾಗತಾರ್ಹ, ಅವ್ರು ನಾವು ಯಾವತ್ತೂ ಬೆಂಬಲಿಸ್ತೀವಿ. ಆದ್ರೆ ಈ ಕಾಲ್ ಮಾಡೋದ್ರಿಂದ ಸ್ಯಾಲರಿ ಹೈಕ್ ಮಾಡಿದ್ರೆ ಏನಾಯ್ತು ಸರ್, ರೋಡಿಗೆ ಬಂದ್ಬಿಟ್ವಲ್ಲ ಇವತ್ತು. ತಗೊಳ್ಳೇಬೇಕು ಸರ್. ಯಾಕೆಂದ್ರೆ ಇವತ್ತು ಎಕ್ಸಾಮ್ ಇದೆ, ನಾವು ಅದಕ್ಕೆ 1 ದಿನದ ಮುಷ್ಕರವನ್ನ ಹಮ್ಮಿಕೊಂಡು ಇಲ್ಲಿ ನಾವು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಾವು ಇವತ್ತು ಈ ಮುಷ್ಕರವನ್ನ ನಮ್ಮ ಆಯುಕ್ತರು ಮೇಡಮ್ ಅವರು ಡೈರೆಕ್ಟರ್ ಸರ್ ಬಂದ್ಬಿಟ್ಟು ಹೇಳಿದ್ದಕ್ಕೆ ನಾವು ಇವತ್ತು ಹೋಗಿ ಭೇಟಿಯಾಗಿ ನಾವು ಇದನ್ನ ಕೊಡ್ತೀವಿ ಲೆಟರ್ನ. ಇದನ್ನೇನಾದ್ರೂ ಪರಿಗಣಿಸದೆ ನೇರವಾಗಿ ಅವ್ರು ಕಾಲ್ ಮಾಡಿದ್ದೆ ಆದ್ರೆ ನಾವು ಹಂಗೂ ಹೊರಗೆ ಬರ್ತೀವಿ ಸರ್. ಹೆಂಗಿದ್ರು ಹೊರಗೆ ಬರೋದೆ, ಇವ್ರು ಕಾಲ್ ಮಾಡಿದ್ರೆ ನಾವು ಯಾವತ್ತು ಅದನ್ನ ನೋಟಿಫಿಕೇಶನ್ ಬಿಡೋಕ್ ರೆಡಿ ಆಗ್ತದ ಅಥವಾ ನೋಟಿಫಿಕೇಶನ್ ಬರ್ತದ ಅವತ್ತಿಂದ ಹಿಡಿದು ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನ ಕೂಡ ನಾವು ಮಾಡೋಕೆ ರೆಡಿ ಇದ್ದೀವಿ ಸರ್. ಕೌನ್ಸಿಲ್ ಮುಂದೆ ಆಗಿರ್ಬೋದು, ಫ್ರೀಡಂ ಪಾರ್ಕ್ ಮುಂದೆ ಆಗಿರ್ಬೋದು, ನಮ್ಮ ಇರುವಿಕೆನೆ ನಮ್ಮ ಜಾಬ್. ನಮ್ ಜಾಬೇ ಹೋದ್ಮೇಲೆ ನಮ್ಮದು ಇಲ್ಲೇನಿದೆ ಅಸ್ತಿತ್ವ ಇಲ್ಲಿ. ಸೊ ಅದಕ್ಕೋಸ್ಕರ ನಾವು ಇದನ್ನ ಒಪ್ಕೋತಾರೆ ಅಂತ ನಾವು ಅನ್ಕೊಂಡಿದೀವಿ ಸರ್. ಯಾಕೆಂದ್ರೆ ಡಾಕ್ಟರ್ MC ಸುಧಾಕರ್ ಸರ್ ಬಂದ್ಮೇಲೆ ತಾಂತ್ರಿಕ ಶಿಕ್ಷಣ ಇಲಾಖೆ ಆಗಿರ್ಬೋದು, ಉನ್ನತ ಶಿಕ್ಷಣ ಇಲಾಖೆ ಆಗಿರ್ಬೋದು ಬಹಳ ಚೇಂಜ್ ಆಗಿದೆ. ಸ್ಯಾಲರಿಯಲ್ಲಿ ಆಗಿರ್ಬೋದು, ಕರಿಕ್ಯುಲರ್ ಅಲ್ಲಿ ಆಗಿರ್ಬೋದು. ಇದನ್ನು ಕೂಡ ಅವರು ಮನಕ್ಕೆ ಹಾಕೋಬೇಕು. ನಾನೇನ್ ಅನ್ಕೊಂಡಿದೀವಿ, ಇದು ಅವ್ರ ಕಿವಿಗೆ ಬಿದ್ದಿಲ್ಲ ಅನ್ಕೊಂಡಿದೀವಿ ನಾವು. ದಯವಿಟ್ಟು ಅನ್ನರಾಮಯ್ಯ ಸರ್ ಅವರೇ, ದಯವಿಟ್ಟು ಇದನ್ನ ನಿಮ್ ಕಿವಿಗೆ ಹಾಕೊಳ್ಳಿ, ಮನಸ್ಸಿಗೆ ಹಾಕೊಳ್ಳಿ.
ನಮ್ಮನ್ನ ಉಳಿಸಿ ತದನಂತರದಲ್ಲಿ ನೀವು ಕಾಲ್ ಫಾರ್ಮ್ ಅನ್ನ ಮಾಡಿ. ಸರ್ ನಾವು ಯಶವಂತ ರಾಮಪ್ಪ ಆರ್ಯರ್ ಅಂತ ಹೇಳಿ, ನಾವು ಅತಿಥಿ ಉಪನ್ಯಾಸಕರ ಸಂಘದ ರಾಜ್ಯಾಧ್ಯಕ್ಷರು ಸರ್. ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು. ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ. We want justice. We want justice. We want justice. We want justice. ಸಮಾನ ಕೆಲಸಕ್ಕೆ ಸಮಾನ ವೇತನ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಸಮಾನ ಕೆಲಸಕ್ಕೆ ಸಮಾನ ವೇತನ. ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ಎಲ್ಲವರೆಗೂ ಹೋರಾಟ. We want justice. We want justice. We want justice. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು.